ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೇಮರ್ಸ್ ಕಾರ್ಟ್. ಓಕೆ ಗಾಯ್ಸ್, ಫ್ರೀ ಫೈರ್ ಆಡಿ ಬೋರ್ ಆಗಿತ್ತು. ಅವಂದರೆ ಫ್ರೀ ಫೈರ್ ಆಡಿ ಬೋರ್ ಆಗಿತ್ತು ಅಂದರೆ ಬರೀ ಬರ್ಮುಡ ಮ್ಯಾಪಲ್ಲಿ ಆಡಿ ಎಷ್ಟೊಂದು ಆಡಿ ಓದ್ ಸತಿನೂ ಕೂಡ ಎಷ್ಟೊಂದು ಮ್ಯಾಚ್ 3-4 ಮ್ಯಾಚ್ ಆಡಿದೆ. ಬಟ್ ಆ ಮ್ಯಾಚಲ್ಲಿ ಸೋತೋಗಿದ್ದೆ ನಾನು. ಯಾಕಂದರೆ ಗನ್ಸು ನೀಟಾಗಿ ಸಿಕ್ಕಿರಲಿಲ್ಲ, ಪ್ರಾಪರ್ ಲೂಟ್ ಇರಲಿಲ್ಲ. ಆಮೇಲೆ ಇಬ್ಬಿಬ್ಬರು ಒಟ್ಟಿಗೆ ಅಟ್ಯಾಕ್ ಮಾಡಿದ್ರು. ಓದ್ ಸತಿ ಅಂತೂ ಸಕ್ಕದಾಗಿತ್ತು, ಯಾಕಂದರೆ ಒಂದು ಜೀಪ್ ಬಂದು ಅಟ್ಯಾಕ್ ಮಾಡ್ತು. ಅದೇ ಥರ ಹಿಂದೆಯಿಂದ MP40 ಒಬ್ಬ ಶೂಟ್ ಮಾಡಿದೆ ಹೆಡ್ ಶಾಟು. ಎಷ್ಟೊಂದು ಸತಿ ಔಟ್ ಆಗಿದ್ದೀನಿ. ಅದಕ್ಕೇ ಬನ್ನಿ ಗೈಸ್, ಇವತ್ತು ನಾವು CS ರ್ಯಾಂಕ್ಡಲ್ಲಿ ಆಡೋಣ. ಇದು ಕೂಡ ಒಂದು ಚಾಲೆಂಜ್ ಥರ ಆಡೋಣ, ಓಕೆನಾ? ಬನ್ನಿ ಗೈಸ್, ಚಾಲೆಂಜ್ ಏನು ಅಂತ ನೀವು ಗೇಮ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಗೈಸ್, ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗೈಸ್. ಓಕೆ ಗೈಸ್, ಕಲರಿ ಮ್ಯಾಪು ಫಸ್ಟಲ್ಲಿ M500 ತೊಗೋತೀನಿ. ಇವತ್ತು ನಾವು ಮಾಡ್ತಾಯಿರೋ ಚಾಲೆಂಜ್ ಬಂದ್ಬಿಟ್ಟು ಓನ್ಲಿ MP5 ಚಾಲೆಂಜ್ ಗೈಸ್. MP5 ಇಲ್ಲ UMP, ಓಕೆನಾ? MP5 ಇಲ್ಲ UMP ಚಾಲೆಂಜ್ ಮಾಡ್ತಾಯಿದ್ದೀವಿ. ಬನ್ನಿ ನೋಡೋಣ ಎಷ್ಟು ಸತಿ ಯಾರು ಗೆಲ್ತಾರೆ ಅಂತ. ಈ ಮ್ಯಾಚಲ್ಲಿ ನಾನು ಯಾಕೋ ಗೆಲ್ಲೋ ಡೌಟು, ಬಿಕಾಸ್ ನನಗೆ ಈ ಕಲರಿ ಮ್ಯಾಪಲ್ಲಿ ನೀಟಾಗಿ ಆಡೋಕ್ಕೆ ಬರಲ್ಲ. ಬಟ್ ಆಲ್ಸೋ ಬನ್ನಿ, ನಿಮಗೋಸ್ಕರ ಆಡ್ತಾಯಿದ್ದೀನಿ, ಟ್ರೈ ಮಾಡೋಣ. ಮೊದಲನೇದಾಗಿ ಗೈಸ್ ಬಾರಿ ಗುರು 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 ಗೈಸ್ ನೋಡಿ, ಸ್ಟಾರ್ಟಿಂಗಲ್ಲೇ ಕಿಲ್ ಮಾಡ್ದ ನನ್ನ. ಈಗ ಇದು ಕೊಟ್ಟ, ಸ್ಟಾರ್ಟಿಂಗಲ್ಲೇ ನನ್ನನ್ನು ನಾಕ್ ಮಾಡ್ದ. ಒಬ್ಬನ ಕಿಲ್ ಮಾಡಿದೆ, ಒಬ್ಬನ ನಾಕ್ ಕೂಡ ಮಾಡಿದೆ. ಬಟ್ ನನ್ನ ಲಕ್ ನೋಡಿ. ಓಕೆ ಗೈಸ್, ಯಾರೋ ರಿವೈವ್ ಕೊಡೋಕ್ಕೆ ಬಂದ. ಬನ್ನಿ, ಫಸ್ಟು ಮೆಡಿಕಿಟ್ ಮುಖ್ಯ ನಮಗೆ. ಮೆಡಿಕಿಟ್ ಹಾಕೋಣ, ಆದಮೇಲೆ ಏನು ಬೇಕೋ. ಗೈಸ್ ಮೆಡಿಕಿಟ್ ಹಾಕೋತಾಯಿದೆ, ತಿರ್ಗಾಡ್ಸೋದ್ಗೆ ಹೊಡೆದ್ಬಿಟ್ಟ ಗೈಸ್. ಓಕೆ ಬಿಡಿ, ಮೊದಲನೇ ಮ್ಯಾಚ್ ಹೆಂಗೋ ಡಿಫೀಟ್ ಆಗಿದ್ದೀವಿ, ನಮಗೂ ಕೂಡ ಗೊತ್ತಿತ್ತು. ಯಾಕಂದರೆ ಪ್ರತಿ ಸತಿನೂ ನಾನು ಮೊದಲನೇ ಮ್ಯಾಚಲ್ಲಿ ಸೋಲ್ತೀನಿ. ಓಕೆ, ಇವಾಗ ಯಾವ ಚಾಲೆಂಜ್ ಮಾಡೋಣ ಅಂತ. ಓಕೆ ಗೈಸ್, M4A1 ಚಾಲೆಂಜೇ ಮಾಡೋಣ. ಯಾಕಂದರೆ M4A1 ಇವಾಗಿರೋದು ಸೆಕೆಂಡ್ ಮ್ಯಾಚ್ ಅಂತ ಹೇಳಿದ್ದೆ. ಇವಾಗಿಂದ M4A1 ಚಾಲೆಂಜ್ ಮಾಡೋಣ. ಬರೀ M4A1 ಶೂಟ್ ಮಾಡಬೇಕು, ಅಂದರೆ ಕಿಲ್ ಮಾಡಬೇಕು. M4A1 ನಮ್ಮ ಮ್ಯಾಚನ್ನು ಗೆಲ್ಲಿಸಬೇಕು. ನೋಡ್ತಿರ್ಬೋದು, ಇಲ್ಲಿ ನಾನು 3rd ಪ್ಲೇಸಲ್ಲಿ ಇದ್ದೀನಿ. ಅಂದರೆ ಶೂಟ್ ಮಾಡಿದೆ ಗೈಸ್, ಬಟ್ ಯಾವತ್ತೂ ನಾನು ಫಸ್ಟ್ ರೌಂಡಲ್ಲಿ ಗೆದ್ದಿದ್ದೇ ಇಲ್ಲ ಗೈಸ್. ನಿಮಗೆ ಗೊತ್ತಿರ್ಬೋದು, ಫಸ್ಟ್ ರೌಂಡಲ್ಲಿ ಇದುವರೆಗೂ ಯಾವತ್ತೂ ಎಷ್ಟು ಮ್ಯಾಚ್ ಆಡ್ಬಿಟ್ಟಿದ್ದೀನಿ, ಬಟ್ ಫಸ್ಟ್ ರೌಂಡಲ್ಲಂತೂ ನಾನು ಯಾವತ್ತೂ ಗೆದ್ದಿಲ್ಲ. ಇದೇನೋ ಹೇಳೋಕ್ಕಾಗಲ್ಲ ಗೈಸ್, ಲಕ್ ಪ್ರಾಬ್ಲಮ್ಮ ಏನು ಅಂತ. ಬಟ್ ಓಕೆ ಬನ್ನಿ, ಎದುರುಗಡೆ ಯಾರೋ ಒಬ್ಬ ಎನಿಮಿ ಸ್ಪಾಟ್ ಆಗಿದ್ದೀನಿ. ಗುರು ಸಾಕು, ಒಂದು ಇದಾಕೊಂಬಿಡೋಣ ಫಸ್ಟ್ ಅದು. ಆಮೇಲೆ ಗನ್ ಆಚೆಗೆ ಹಾಕ್ಬಿಡೋಣ. ಗನ್ ಆಚೆ ರಿವೈವ್ ಮಾಡ್ತವನೆ ನಮ್ಮ ಫ್ರೆಂಡ್. ಹೆಂಗೋ ಇರಲಿ, ಇರೋದೊಂದಿದೆ. ಓಕೆ ಗಾಯ್ಸ್, ನಾನೇನೋ ಹೊಡೆದೇ ಇಲ್ಲ, ರಿವೈವ್ ಮಾಡಿದ್ರು ಅಷ್ಟೇ. ಅಷ್ಟೊತ್ತಿಗೆ ಗೆಲ್ಸಿದ್ದಾರೆ. ಈ ಸತಿ ಆ್ಯಕ್ಚುಲಿ ನಾನೇ ಗೆಲ್ಸಿದ್ದು ನೋಡಿ, ಸೆಕೆಂಡ್ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ. ಓಕೆ, ಈ ಸತಿನೇ ನಿಮಗೆ ಗೊತ್ತು M4A1 ಚಾಲೆಂಜ್ ಅಂತ ಅಂದಾದ್ಮೇಲೆ M4A1. ಓಕೆ, ಇವಾಗ ಫಸ್ಟು ಮಶ್ರೂಮ್ ತೊಗೊಂಬೋಣ. ಎರಡು ಅದ್ಬಿಟ್ಟು ಇನ್ನೇನು ತೊಗೊಳ್ಳಲ್ಲ ನೋಡಿ, ಮಶ್ರೂಮ್ ತೊಗೋತೀನಿ ಅಷ್ಟೇ. ಅದಾದಮೇಲೆ ಒಂದು ರಿಪೇರ್ ಕಿಟ್ ತೊಗೋತೀನಿ. ನಾನು ಆರ್ಮರೆಲ್ಲ ಏನೂ ಅಪ್ಗ್ರೇಡ್ ಮಾಡ್ಕೊಳ್ಳಲ್ಲ. ಬನ್ನಿ ಗೆಲ್ಲಕ್ಕಾಗುತ್ತೆ ನೋಡೋಣ. ಅವರು 1/1 ಆಗಿದೆ, ಯಾಕಂದರೆ ಈ ಒನ್ ಈಚ್ ಆಗಿದೆ. ಅವ್ರದ್ದು 1 ಇದೆ, ನಮ್ಮದು 1 ಇದೆ. ಬನ್ನಿ ಹೋಗೋಣ, ಬೋಟ್ ಒಳಗಡೆ ಏನಿದೆಯೋ ನೋಡೋಣ, ಹೊಡಿತಾರ ಇಲ್ವಾ ಅಂತ. ಬಟ್ ಗೈಸ್, ನಿಮ್ಗೆ ಎಷ್ಟೊಂದು ಜೊತೆ ಹೇಳ್ತೀನಿ, ಫೋನ್ ಲ್ಯಾಗಾಗಿ ಹೋಗುತ್ತೆ, ಆಡೋಕ್ಕೆ ಆಗಲ್ಲ. ಬಾರಿ ಗುರು, ನೋಡಿ ಇಲ್ಲೇ ಇದ್ದೀವಿ, ಯಾರಾದರೂ ಬರಲಿ ನೋಡೋಣ. ಬನ್ನಿ ಗೈಸ್, ಆ ಕಡೆ ಹೋಗೋಣ. ಇವಾಗ ಯಾರಾದರೂ ಇದ್ದಾರ ನೋಡ್ಕೊಂಬರೋಣ ಒಂದು ಸತಿ. ರೌಂಡ್ ಹೊಡಿಯೋಕೆ ಹೋಗೋಣ. ಒಂದೊಂದು ಸತಿ ಏನಾಗುತ್ತೆ ಗೊತ್ತಾ ಗೈಸ್, ಎಲ್ಲಿಂದ ಹೊಡಿತಾರೆ ಅಂತಲೇ ಗೊತ್ತಾಗಲ್ಲ, ಆ ಥರ ಹೊಡೆದ್ಬಿಡ್ತಾರೆ. ಯಾಕಂದರೆ ಯಾವಾಗಲೂ ಟೀಮ್ ಸೋಲ್ಮೇಟಿಲ್ಲ, ಟೀಮ್ ಜೊತೆಗಿರಬೇಕು ಅಂತ ಅನ್ನೋದು. ಗಾಯ್ಸ್ ಎಲ್ಲಿ ತನ್ನ ಗುರು, ತಗೋ 27 ಡ್ಯಾಮೇಜ್ ಬೀಳ್ತಾಯಿದೆ ಅಷ್ಟೇ. ಎದುರ್ಕೊಂಡು ಹೋಗೋಣ. ಪಾಪ
ಓ ಗೈಸ್ ಬಾರಿ ಏನಾದರೂ ಮಾಡೋಣ. ಎಲ್ಲಿಂದ ಹೊಡಿತಾ ಇದ್ದೀರಿ ಗೈಸ್, ಎಲ್ಲಿಂದ ಹೊಡಿತಾ ಇದ್ವಿ? ವಾ ವಿಕ್ಟ್ರಿ ಬಂತು ಒಟ್ಟಿನಲ್ಲಿ ನಮಗೆ. ಅಲ್ಲೇ ಬಚ್ಚಿಕೊಂಡು ಹೊಡಿತಾ ಇದ್ಲು. ನನಗಂತೂ ಸಡನ್ನಾಗಿ ಗೊತ್ತೇ ಆಗಲಿಲ್ಲ ಎಲ್ಲಿ ಶೂಟ್ ಮಾಡಬೇಕು ಅಂತ. ಬನ್ನಿ, ಹೆಂಗೋ ನಾವು ಗೆದ್ದಿದ್ದೀವಿ, ನಾವೇ ಗೆಲ್ತೀವಿ ಅಂತ ನನಗೆ ನಂಬಿಕೆ ಇದೆ. ಇವಾಗ ಒಂದು ರಿಪೇರ್ ಕಿಟ್ ತಗೊಳ್ಳೋಣ, ಮಶ್ರೂಮ್ ತಗೊಂಬಿಡೋಣ ಅಷ್ಟೇ ಗೈಸ್. ನಮ್ದಿನ ಏನು ಇಲ್ಲ, ಬರೀ M4A1 ಚಾಲೆಂಜ್ ಆಗಿದ್ದರಿಂದ M4A1 ನೋಡಿ ನಿಮ್ಮ ಮುಂದೆನೇ ಎಲ್ಲ ತೆಗೆದಾಕ್ತಾಯಿದ್ದೀನಿ. ಬನ್ನಿ, ಇನ್ನು 2200 ಇದೆ. ಯಾವಾಗಲೂ ನನಗೆ ಅಮೌಂಟ್ ಎಲ್ಲ ಖಾಲಿ ಆಗಿಬಿಡುತ್ತೆ, ಯಾವಾಗಲೂ ತೊಗೊಂಡು ಅಪ್ಗ್ರೇಡ್ ಮಾಡಿಸ್ಕೊಂಡು ಬನ್ನಿ. ನನಗೆ ಈ ಸತಿ ಆದರೂ ನಾನೇ ಕಿಲ್ ಮಾಡಬೇಕು ಅಂತ ಒಬ್ಬನಾದರೂ. ಹೋದ ಸತಿ ಮಾಡಿದ್ದೆ ಅನ್ಕೋತೀನಿ. ಗೈಸ್ ಹೋದ ಸತಿ ಒಬ್ಬನ ಮಾಡಿದ್ದೆ ಹೋದ ಮ್ಯಾಚಲ್ಲಿ. ನಾನು ಮಾಡೋದೇನು ಗೊತ್ತಾಗ್ತದೆ ಗೈಸ್, ಯಾವಾಗಲೂ ತಪ್ಪು, ನನಗೆ ಗೊತ್ತಿದ್ರೂ ಮಾಡೋ ತಪ್ಪದು. ಅದೇನು ಅಂದರೆ ಕವರ್ ತೊಗೊಂಡಿರ ನುಗ್ತೀನಿ ಗೈಸ್ ಅಷ್ಟೇ. ಅಂದರೆ ಕವರ್ಗೆ ಯಾರೂ ಇಲ್ಲ, ನುಗ್ತೀನಿ. ಇಲ್ಲಿ ಯಾರೋ ಇದ್ದಾಗದು. ಎಲ್ಲೋದು ಶಿಷ್ಯ, ಎಲ್ಲೋದಲ್ಲಿ ಯಾರು? ಇನ್ನು ಇಲ್ಲೇ ಇದ್ದ, ನೋಡೇ ಇಲ್ಲ. ಹೆಂಗೋ ಸತ್ತೆ ಬಿಡಿ ಗೈಸ್, ಸತ್ತೆ. ಈ ಸತಿ ಅವ್ರಿಗೂ ಗೆಲ್ಲೋದು ಅಂತ ಅನ್ಕೋತೀನಿ. ನಮ್ಮ ಟೀಮಲ್ಲಿ ಇನ್ನು 3 ಜನ ಇದ್ದಾರೆ. ಓಕೆ 3 ಜನ ಇದ್ದಾರೆ ಅಂದಮೇಲೆ ಒಬ್ಬ ನಾಲ್ಕಾಗಿದ್ದಾನೆ ನೋಡಿ. ಎಲ್ಲ ಒಟ್ಟಿಗೆ ಆಡ್ತಾರೆ ಇವರೆಲ್ಲ, ಅದಕ್ಕೇ ಒಬ್ಬ ನಾಲ್ಕಾಗಿದ್ದಾನೆ. ಇನ್ನು ಇಬ್ಬರು ಇರಬೇಕು ಅವ್ರ ಟೀಮಲ್ಲಿ ನನಗೆ ಗೊತ್ತಿರೋ ಪ್ರಕಾರ. AWM ಪ್ಲೇಯರ್ ಇರಬೇಕು ನೋಡಿ ಗೈಸ್, ಹೆಂಗೆ ಹೊಡಿತಾ ಇದ್ದಾರೆ AWM ಅಂತ. ನಮಗೆ ಏನು ಬೇಡಪ್ಪ, ಈ ಸತಿ ಮ್ಯಾಚ್ ಗೆಲ್ಸ್ಕೊಟ್ಬಿಡಪ್ಪ ಸಾಕು, 3 ಸತಿ ಗೆದ್ದುತ್ತೆ. ಓಕೆ, ಎಲ್ಲೋದಪ್ಪ ಎನಿಮಿ? ಇದನ್ನ ಸುಮ್ಮನೆ ಶೂಟ್ ಮಾಡ್ತಿದ್ದಾನೆ ನೋಡಿ. ಅಲ್ಲೇ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದಾನೆ ನೋಡಿ ಗೈಸ್. ಅವನು ಎಲ್ಲತ್ತಿದ್ದಾನೆ ಅಂದರೆ ಬೆಟ್ಟದ ಮೇಲೆ ಹತ್ಬಿಟ್ಟು ಶೂಟ್ ಮಾಡ್ತಾಯಿದ್ದಾನೆ. ನಾವು 3 ಜನ ಇರೋದು ಅಂತ ಗೊತ್ತಿದ್ರು ಬೆಟ್ಟದ ಮೇಲೆ ಹತ್ಬಿಟ್ಟು ಶೂಟ್ ಮಾಡೋದು. ಗಾಯ್ಸ್ ಈ ಸತಿ ಮಾತ್ರ ಭಾರಿ ವಿಕ್ಟ್ರಿ ಬಂತು. 3 ಜನನೂ ಇದ್ದಾರೆ, ನಾನು ಒಬ್ಬ ಮಾತ್ರ ಔಟ್ ಆಗೋದೆ. ಅದು ಯಾವಾಗಲೂ ಮಾಡೋದೆ, ನಿಮ್ಗೆಲ್ರಿಗೂ ಗೊತ್ತು. ಅರ್ಜೆಂಟ್ ಮಾಡೋಕ್ಕೆ ಹೋಗ್ತೀನಿ, ಔಟ್ ಆಗ್ತೀನಿ. ಬನ್ನಿ, ಫುಲ್ ಅಪ್ಗ್ರೇಡ್ ಮಾಡ್ಕೊಂಬಿಡೋಣ ನಮ್ಮ ಗನ್ನ. ಓಕೆ, ಗನ್ ಫುಲ್ ಅಪ್ಗ್ರೇಡ್ ಆಗಿದೆ. ಆಮೇಲೆ ವೇಸ್ಟ್ ಏನು ಬೇಡ ಅಂತ ಅವಾಗಲೇ ಹೇಳಿದ್ದೀನಿ. 2 ಮಶ್ರೂಮ್ ತೊಗೊಳ್ಳೋಣ ತಿನ್ನೋಕ್ಕೆ ಹೊಟ್ಟೆ ಹರಿದಾಗ. ಆದಮೇಲೆ 1 ರಿಪೇರ್ ಕಿಟ್ಟು, ಇಲ್ಲ 2 ರಿಪೇರ್ ಕಿಟ್ಟು, 2 ತೊಗೊಂಡೋಣ ಬನ್ನಿ. ಓಕೆ, ಇವಾಗ ನಮಗೆಲ್ಲ ಫುಲ್ ಆಗಿದೆ. 160 ಬುಲೆಟ್ಸ್ ಕೂಡ ಇದೆ ಗನ್ನಲ್ಲಿ. ಬರೀ ಗೆಲ್ಲೋದೊಂದೇ ಬಾಕಿ ಇದೆ. ಬನ್ನಿ, ಗೆಲ್ಲಕ್ಕಾದರೆ ಟ್ರೈ ಮಾಡೋಣ, ಇಲ್ಲಾಂದರೆ ಟೀಮೇಟ್ ಜೊತೆ ಅದು ಹೆಲ್ಪ್ ಮಾಡೋಣ. ಟೀಮೇಟ್ಸ್ಗೆ ಯಾವಾಗಲೂ ನುಗ್ಗಿ ಮಾಡೋ ತಪ್ಪೇ ಅದು. ಎಲ್ಲಿದ್ದಾನೆ? ಹೊಡೆದಿದ ತಕ್ಷಣ ಓಡೋದು ಅಷ್ಟೇ ನೋಡಿ. ನೋಡ್ಕೊತಾನೆ ಏನೋ ಒಂದು ನೀರ ಎಕ್ವಿಪ್ಮೆಂಟು, ನೀರು ಆ್ಯಮೋ ಅಂದ್ಬಿಟ್ಟು ಅವ್ರು ಆ ಕಡೆ ನೋಡ್ಕೊಂಡು ನಾವು ಈ ಕಡೆ ನೋಡೋಣ ಯಾರಾದರೂ ಬಂದರೆ ಅಂದ್ಬಿಟ್ಟು. ಹೇಳೋಕ್ಕಾಗಲ್ಲ ಗಾಯ್ಸ್, ಹುಷಾರಾಗಿರಬೇಕು. ಹಿಂದೆಯಿಂದ ಬಂದ್ಬಿಟ್ಟು ಹೊಡಿತಾರೆ, ನಾವು ಮುಂದೆಯಿಂದ ಹೊಡಿಯೋಕ್ಕೆ ಟ್ರೈ ಮಾಡ್ತೀವಿ. ಬಟ್ ಅವರೆಲ್ಲ ಬಂದ್ಬಿಟ್ಟು ಹಿಂದೆಯಿಂದ ಹೊಡಿತಾರೆ ನೋಡಿ. ನಮಗೆ ಈ ಸತಿ ಮ್ಯಾಚಲ್ಲಿ ನಾವೇ ಗೆಲ್ಲಿಸ್ಬೇಕಂತೇನಿಲ್ಲ, ಬರೀ ನಮಗೆ ಏನಾಗಬೇಕು ಅಂದರೆ ಬರಬೇಕಷ್ಟೇ, ನಮಗೆ ಕಿಲ್ ಬರಬೇಕು. ಐ ಥಿಂಕ್ ನಮ್ಮ ಟೀಮ್ ಮೇಯ್ನ್ ಪ್ಲೇಯರ್ ಅಂದರೆ ಜಾಸ್ತಿ ಆಡ್ತಾನಲ್ಲ M16, ಅವ್ನು 4 ಆಗಿದ್ದಾನೆ ಅಂದರೆ ಅಲ್ಲಿ ಎನಿಮಿ ಇದ್ದಾರೆ ಅಂತ ಅರ್ಥ. ಒಟ್ಟಿಗೆ ಹೋಗೋಣ ಬನ್ನಿ, ಕೊಟ್ಕೊಂಡು ಹಂಗೆ. ಇದು ನೋಡಿ ಗೈಸ್, ಲ್ಯಾಗ್ ಹೆಂಗಾಗ್ತಾಯಿದೆ ಅಂದರೆ ಒಂದೊಂದು ಸತಿ ಒಂದೊಂದು ಕಡೆ ಶೂಟ್ ಆಗುತ್ತೆ. ಹೋಗುರು ಹೊಡೆದ್ಬಿಟ್ಟು ಹಿಂದೆ ಹೋಗಿ ಬಚ್ಚಿಕೊಂಡಿದ್ರು. ನಾನೇನು ಮಾಡಲಿ, ಈ ಸತಿ ಅವ್ರದ್ದು 2 ಆಗಿರ್ಬೋದು, ಬಟ್ ನಮ್ಮದೇ ಅವ್ರಿಗಿನ್ನ ಜಾಸ್ತಿ ಇರೋದು. ನನಗೆ ನಂಬಿಕೆ ಇದೆ ನಾನು ಗೆಲ್ತೀನಿ ಅಂತ. ಬನ್ನಿ ಗೈಸ್, ಈ ಸತಿ ಮಾತ್ರ ಬಿಡಲ್ಲ. ಅದೇ ಥರ ಹೋದ ಸತಿ ಏನಾಗಿತ್ತು ಗೊತ್ತಾ ಗೈಸ್, ಹೋದ ಸತಿ ಬಂದ್ಬಿಟ್ಟು ಆಡಿದ್ದೆ MP5 ಆಡಿದ್ದೆ ನಾನು ಇದೇ ಥರ ಸುಮ್ಮನೆ ಚಾಲೆಂಜ್ ಮಾಡಿಕೊಂಡು. ಹೋದ ಸತಿ MP5 ಅಂತೂ ನಾನು ಸಕ್ಕದಾಗಿ ಹೊಡೆದಿದ್ದೆ. ಯಾಕಂದರೆ ಒಳಗಡೆ ನುಗ್ಗಿ 4 ಮೆಂಬರ್ಸ್ ಅಲ್ವಾ, 4 ಮೆಂಬರ್ಸಲ್ಲಿ 3 ಮೆಂಬರ್ಸ್ ಏನೋ ನಾನೇ ಔಟ್ ಮಾಡಿದ್ದೆ. ಒಂದೇ ಕಡೆ ಎಲ್ಲ ಸಿಕ್ಕಿದ್ರು ಅಂದ್ಬಿಟ್ಟು ಹೊಡೆದಾಕ್ಬಿಟ್ಟೆ. ಆಗತ್ತೆ ಬನ್ನಿ ಗೈಸ್, ಈ ಸತಿನೂ ನಾನೇ ಗೆಲ್ಲಬೇಕು. ಈ ಸತಿ ನಾನು ಲಾಸ್ಟಲ್ಲಿದ್ದೀನಿ,
ನಾನೊಬ್ಬ ಹೋದರೆ ನೋಡಿ ಏನಾಗುತ್ತೆ ಅಂತ ಲಾಸ್ಟಲ್ಲಿ ಇದ್ದೀನಿ. ಬನ್ನಿ ಈ ಸತಿ ಟೀಮ್ ಜೊತೆನೇ ಹೋಗೋಣ, ಟ್ರೈ ಮಾಡೋಣ ಗೆಲ್ಲಕ್ಕೆ. ಹಾಂ ನೋಡಿ ಗೈಸ್, ಅಲ್ಲಿ ಎದುರುಗಡೆ ಇದ್ದಾಳಲ್ಲ ಅವರೇ ಗೈಸ್ ನಮ್ಮ ಟೀಮ್ ಹೆಣ್ಮಕ್ಳು ಅವರು. ಹುಷಾರು ಗುರು, ಹೆಲ್ಪ್ ಮಾಡು. ಓ ಗೈಸ್ ಇಬ್ಬರು ಮಾತಾಡಿ ನೋಡಿ, ಅವಳು ಇದ್ದಾಳಲ್ಲ ಅವಳ ಜೊತೆ ತುಂಬ ಡೇಂಜರು ಗೈಸ್, ಹುಷಾರಾಗಿರಬೇಕು. ಯಾಕಂದರೆ ಹಿಂದೆಯಿಂದ ಬಚ್ಚಿಕೊಂಡು ಹೊಡಿತಾಳೆ ಗೈಸ್, ಧೈರ್ಯ ಇಲ್ಲ. ಓಕೆ ಗೈಸ್, ಈ ಸತಿ ಅಂತೂ ಬೋಯ ಹೊಡೆದ್ಬಿಟ್ವಿ. ಲಾಸ್ಟಲ್ಲಿ ಹೊಡೆದಿದ್ದೀವಿ ಅನ್ಕೋತೀನಿ, ಬಟ್ ಆದ್ರೂ ಬೋಯ ಬಂತ. ನಾನು ಮಾಡಿದ್ದು ಚಾಲೆಂಜಲ್ಲಿ ಗೆದ್ದಿದ್ದೀನಿ ಗೈಸ್. ನಿಮಗೆ ಇದರ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಈ ಕಂಟೆಂಟ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ಗ್ರಾನಿ ಎಷ್ಟೊಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನ, ವ್ಯೂ ಮಾಡಿ. ಮತ್ತು ನೆಕ್ಸ್ಟು ನಿಮಗೆ ಯಾವ ಕಂಟೆಂಟ್ ಬೇಕು ಅಂತ ದಯವಿಟ್ಟು ಮರಿದೇರ ಕಾಮೆಂಟ್ ಮಾಡಿ ಗೈಸ್. ಅಲ್ಲಿಗಂಟ ಟೇಕ್ ಕೇರ್ ಗೈಸ್.